ತರಕಾರಿ ಆಹಾರ ಪದಾರ್ಥಗಳ ಬೆಲೆ ಹೆಚ್ಚಿದ್ರೆ ಮಾತ್ರ ಠಕ್ ಅಂತ ರೇಟ್ ಹೆಚ್ಚಳ ಮಾಡ್ತಾರೆ ಹೋಟೆಲ್ನವರು. ಯಾವ ರೀತಿ ಅಂತಂದ್ರೆ ಆ ಸೌಂಡ್ ಕೇಳಿದ್ರೆ ಸಾಕು ರೇಟ್ ಹೆಚ್ಚಿಸ್ಬಿಟ್ಟಿರ್ತಾರೆ. ಆದರೆ ಈಗ GST ಕಮ್ಮಿ ಆಗಿದ್ರು ಕೂಡ ತಿಂಡಿ ತಿನಿಸು ಮಾತ್ರ ಅದೇ ರೇಟನ್ನು ಹೊಂದಿದ್ದಾವೆ. ಅವು ದುಬಾರಿಯಾಗೇ ಉಳ್ಕೊಂಡಿದ್ದಾವೆ. ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಆದರೂ ಹೋಟೆಲಲ್ಲಿ ಮಾತ್ರ ಆಹಾರ ಕಾಸ್ಟ್ಲಿ. ತಮ್ಮ ಲಾಸ್ ಮಾತ್ರ ಲಾಸ್, ಗ್ರಾಹಕರಿಗೆ ಅದು ಹೊರೆ ಆದರೆ ಓಕೆನಾ? ಈ ಪ್ರಶ್ನೆಯನ್ನ ಸಾರ್ವಜನಿಕರು ಹೋಟೆಲ್ ಅಸೋಸಿಯೇಷನ್ಗಳಿಗೆ ಹೋಟೆಲ್ಗಳಿಗೆ ಕೇಳ್ತಾ ಇದ್ದಾರೆ. ಹಾಗೂ ಹೋಟೆಲ್ಗಳ ವಿರುದ್ಧ ಗ್ರಾಹಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಟೆಲ್ ತಿಂಡಿ ತಿನಿಸುಗಳು ದೋಸೆ ಐಟಮ್ಗಳೆಲ್ಲ ಜಾಸ್ತಿ ಆಗುತ್ತೆ, ಈಗ ಕಮ್ಮಿ ಆಗಿದೆ. ಸೊ ಇದ್ರದ್ದು ಏನಾದರೂ ತಿಂಡಿ ತಿನಿಸುಗಳ ಬೆಲೆ ಕಮ್ಮಿ ಆಗುತ್ತಾ ಒಂದು ನಿರೀಕ್ಷೆ? ತಿಂಡಿ ತಿನಿಸು ತಯಾರು ಮಾಡುವಂಥ ಹೋಟೆಲ್ನಲ್ಲಿ ಸುಮಾರು 360 ಸಾಮಾನುಗಳನ್ನು ತೆಗೆದುಕೊಳ್ತೇವೆ. ಅದರಲ್ಲಿ ಈ ಕೇವಲ 4 ಸಾಮಾನುಗಳು ಬೆಣ್ಣೆ, ಪನ್ನೀರ್, ತುಪ್ಪ, ಇದರ 3 ಪ್ರಮುಖವಾದ ಪಾತ್ರವಲ್ಲ. ಅದು ಕೇವಲ ನಮ್ಮ ಹೋಟೆಲ್ನಲ್ಲಿ 0.5% ಆಫ್ ದ ಫುಡ್ ಐಟಮ್ಸ್. 0.5%ನಲ್ಲಿ ಕಡಿಮೆ ಆಗಿದೆ, ಆಗಿಲ್ಲ ಅಂತೆಲ್ಲ. 7%, ಪನ್ನೀರ್ನಲ್ಲಿ 5% ಕಡಿಮೆ ಆಗಿದೆ. ನಮಗೆ ಮುಖ್ಯವಾಗಿದ್ದಂಥದ್ದು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಬಿಲ್ಡಿಂಗ್ ರೆಂಟು, ಕಮರ್ಷಿಯಲ್ ಗ್ಯಾಸು, ಆನ್ಲೈನ್ ಸರ್ವೀಸಸ್ಸು, ಫುಡ್ ಸರ್ವೀಸಸ್ ಅದೆಲ್ಲ 18% ಇರಬೇಕು. ಮತ್ತು ನಾವು 5% ವಿದೌಟ್ ಇನ್ಪುಟ್ನಲ್ಲಿರುವ ಕಾರಣ ನಮಗೆ GSTನಲ್ಲಿ ಏನೂ ಇಫೆಕ್ಟ್ ಆಗಿಲ್ಲ. ಇದು ಆಹಾರೋದ್ಯಮದ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ರೂಮ್ಸಲ್ಲಿ ಇದರ ತದ್ವಿರುದ್ಧವಾಗಿ ರೂಮ್ಸಲ್ಲಿ 12 ಇದ್ದದ್ದು 5% ಮಾಡಿ ವಿದೌಟ್ ಇನ್ಪುಟ್ ಮಾಡಿರುವುದರಿಂದ ರೂಮ್ಸ್ ಇರುವಂಥ ಹೋಟೆಲ್ಗಳಿಗೆ ಹೊರೆಯಾಗಿದೆ. GST 2ನಿಂದ ಶ್ರೀಸಾಮಾನ್ಯರಿಗೆ ಭಾಳ ಹೆಲ್ಪ್ ಆಗಿದೆ. ನಾವು ಉದ್ಯಮದವರಾಗಿ ಶ್ರೀಸಾಮಾನ್ಯ ಆಗಿರುವಂಥ ಒಂದು ಬೆನಿಫಿಟ್ಟಿಗೆ ನಾವು ಸರ್ಕಾರವನ್ನು ಸ್ವಾಗತ ಮಾಡ್ತೀವಿ, ಪ್ರಶಂಸೆ ಕೂಡ ಮಾಡ್ತೀವಿ. ನಮ್ಮ ಹೋಟೆಲ್ ಉದ್ಯಮಕ್ಕೆ ಇದರಿಂದ ಏನೂ ಅಂತ ಅನುಕೂಲಗಳಾಗಿಲ್ಲ. ಯಾತಕ್ಕೆ ಕೇಳಿದ್ರೆ ನಮ್ಮಲ್ಲಿ ತರಕಾರಿ, ಮಾಂಸ ಅಥವಾ ಹಾಲು ಈ ಥರ ಹಲವಾರು ಪ್ರಾಡಕ್ಟ್ಗಳಿಗೆ ಮುಂಚೆನೂ ತೆರಿಗೆ ಇಲ್ಲ. ಆಮೇಲೆ ಒಂದಷ್ಟು ಯಾವುದೋ ಸಣ್ಣ ಪುಟ್ಟದಕ್ಕೆ ಬೆನಿಫಿಟ್ ಆಗಿದೆ ಅಂತಿಲ್ಲ ಆಗಿದೆ. ಆದರೆ ನಮಗೆ ಹೆಚ್ಚು ಎಫೆಕ್ಟ್ ಆಗುವಂತಹ ಗ್ಯಾಸ್, ಕಮರ್ಷಿಯಲ್ ಗ್ಯಾಸು, ಮತ್ತು ಇಡೀ ಭಾರತ ದೇಶದಲ್ಲಿ ಅಥವಾ ಎಲ್ಲಿದ್ದರೂ ಕೂಡ ಈ ರೆಸ್ಟೋರೆಂಟ್ಗಳೆಲ್ಲ ಬಾಡಿಗೆ ಬಿಲ್ಡಿಂಗಲ್ಲೇ ಇರುವಂಥದ್ದು. ಹಾಗೆ ಹೋಟ್ಲ್ಗಳು ಅಷ್ಟೇ ಕೂಡ ಕೆಲವು ಎಲ್ಲೋ ಒಂದು ಸ್ವಲ್ಪ ಸಂಖ್ಯೆಯ ಹೋಟ್ಲ್ಗಳು ಮಾಲೀಕರು ನಡೆಸ್ಬೋದು. ಇನ್ನು ಹೆಚ್ಚಿನ ಕೊಠಡಿ ಇರುವಂಥ ಹೋಟ್ಲ್ಗಳು ಬಾಡಿಗೆಯನ್ನು ನಡೆಸ್ತಾರೆ. ಈ ಬಾಡಿಗೆಯ ಮೇಲಿರುವಂಥ ಬಾಡಿಗೆ ಮೇಲೆ GST 18% ಇದ್ದು ಅದನ್ನು ಕೂಡ 5% ಮಾಡೋ ಬಗ್ಗೆ ನಾವು ಕೇಳ್ಕೊಂಡಿದ್ದೀವಿ. ಈಗ GST 2 ಆಗಿರುವಂಥ ಏನು ಬೆನಿಫಿಟನ್ನು ನಮ್ಮ ಉದ್ಯಮದಲ್ಲಿ ಗ್ರಾಹಕರಿಗೆ ಅದು ಪಾಸ್ ಮಾಡಬೇಕಂತಿದ್ರೆ ಕಮರ್ಷಿಯಲ್ ಗ್ಯಾಸ್ ಮೇಲಿರುವಂಥ ಶೇಕಡ 18ಅನ್ನು 5ಕ್ಕೆ, ಹಾಗೆಯೇ ಕಟ್ಟಡದ ಬಾಡಿಗೆ ಮೇಲಿರುವಂಥ GST 18 ಇರೋದನ್ನ 5ಕ್ಕೆ ಮಾಡೋದಲ್ಲಿ ಮುಂದಿನ ದಿನಗಳಲ್ಲಿ ಬೆನಿಫಿಟ್ ನಮ್ಮ ಉದ್ಯಮಕ್ಕೆ ಸಿಗುತ್ತೆ. ಅದನ್ನು ನಾವು ಗ್ರಾಹಕರಿಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದರ ಕುರಿತಾಗಿ ಭರತ್, ಕಾಫಿ ರೇಟ್ ಅಂತೂ ಕೇಳಂಗೆ ಇಲ್ಲ. ಹಾಲು ಜಾಸ್ತಿ ಆಯಿತು, ಕಾಫಿ ಪೌಡ್ರ್ ಜಾಸ್ತಿ ಆಯಿತು ಅಂತ ಹೇಳಿ 10 ರೂಪಾಯಿದಂಥ ಕಾಫಿ ಈಗ ಡೈರೆಕ್ಟ್ ಆಗಿ 20, ಒಂದೊಂದು ಕಡೆ 40 ಇದೆ. ಸೊ ಈ ರೀತಿಯಾಗಿ GST ಕಮ್ಮಿ ಆದ್ರೂ ಐಟಮ್ಸ್ ಬೆಲೆ ಹಾಗೆ ಉಳ್ಕೊಂಡಿದೆಯಲ್ಲ. ಇನ್ನು ಯಾವಾಗ ಹೋಟೆಲ್ ಮಾಲೀಕರು ಅಥವಾ ಹೋಟೆಲ್ ಅಸೋಸಿಯೇಷನ್ ಇದರ ಒಂದು ರೇಟನ್ನು ಕಡಿಮೆ ಮಾಡೋದು ಅಂತ ಜನ ಕೂಡ ಕಾಯ್ತಿದ್ದಾರೆ. ಬಹುಶಃ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಎಷ್ಟೊಂದು ಹೋಟೆಲ್ಗಳು ಇವತ್ತಿಗೂ ಕೂಡ ಹಳೆ ರೇಟ್ ಏನಿತ್ತು GST ಕಮ್ಮಿ ಆಗೋಕ್ಕಿಂತ ಮುಂಚೆ, GST 2.0 ಜಾರಿ ಆಗೋದಕ್ಕಿಂತ ಮುಂಚೆ ಯಾವ ರೀತಿ ರೇಟ್ಗಳನ್ನ ಇಟ್ಟಿದ್ರು, ಫಿಕ್ಸ್ಡ್ ರೇಟ್, ಇವತ್ತಿಗೂ ಅದೇ ಥರ ಮುಂದುವರಿತಾ ಇದೆ. ಗ್ರಾಹಕರು ಒಂದು ಕಡೆ ಕೇಂದ್ರ ಸರ್ಕಾರ GSTನ ಇಳಿಕೆ ಮಾಡಿದ ನಂತರ ಎಲ್ಲೋ ಒಂದು ಕಡೆ ನಮ್ಮ ಜೇಬಿನ ಮೇಲೆ ಏನು ಹೊರೆ ಬೀಳ್ತಾ ಇದೆ ಅದು ಕಮ್ಮಿ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ ಇದ್ರು. ಮತ್ತೊಂದು ಕಡೆ ಹೋಟೆಲ್ ಅವರು ಮಾತ್ರ ಅದೇ ಥರದ ಒಂದು ರೇಟನ್ನು ಮೇಂಟೈನ್ ಮಾಡಿದ್ದಾರೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಭರತ್, ನಮ್ಮ ಪ್ರತಿನಿಧಿ ಭರತ್. ಈಗ ಹೋಟೆಲ್ ಮಾಲೀಕರು ಯಾವಾಗ ದೊಡ್ಡ ಮನಸ್ಸು ಮಾಡಿ ರೇಟ್ಗಳನ್ನ ಕಮ್ಮಿ ಮಾಡೋದು ಅಂತ ಜನ ಕೂಡ ಕಾಯ್ತಿದ್ದಾರೆ. ಖಂಡಿತವಾಗಿ ರಾಹುಲ್, ಪ್ರತಿಯೊಬ್ಬ ಗ್ರಾಹಕರು ಕೂಡ ಈಗ ಹೋಟೆಲ್ ಬಳಿ ಹೋದಾಗ ಹೋಟೆಲ್ ತಿಂಡಿ ತಿನಿಸುಗಳ ಬೆಲೆ ಕಮ್ಮಿ ಆಗಿದೆಯಾ ಅಂತ ಪ್ರಶ್ನೆ ಮಾಡಿ ಈಗ ಬಿಲ್ ಅನ್ನ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಸಹಜವಾಗಿ ಈಗ ಸಾಮಾನ್ಯ ದಿನಗಳಲ್ಲಿ ಆಹಾರ ಪದಾರ್ಥಗಳ ಬೆಲೆ ಜಾಸ್ತಿ ಆದಾಗ ಸಹಜವಾಗಿ ಅದರ ಇಂಪ್ಯಾಕ್ಟ್ ಹೋಟೆಲ್ ತಿಂಡಿ ತಿನಿಸುಗಳ ಮೇಲೆ ಬೀಳುತ್ತೆ. ಅಂದ್ರೆ ಕಾಫಿ ಟೀ ಆಗಿರ್ಬೋದು ಅಥವಾ ದೋಸೆ ಐಟಮ್ ಆಗಿರ್ಬೋದು, ರೈಸ್ ಐಟಮ್ ಆಗಿರ್ಬೋದು, ಈ ರೀತಿಯಾಗಿ ಪ್ರತಿಯೊಂದು ವಸ್ತುಗಳ ಬೆಲೆ ಕೂಡ, ತಿಂಡಿಗಳ ಬೆಲೆ ಕೂಡ ಜಾಸ್ತಿ ಮಾಡುವಂತ ಒಂದು ಪದ್ಧತಿ ಹೋಟೆಲ್ ಮಾಲೀಕರು ಇಟ್ಕೊಂಡಿದ್ದಾರೆ. ಈಗ GSTಯಲ್ಲಿ ಇಳಿಕೆ ಆಗಿದೆ. GST ಇಳಿಕೆ ಆಗಿ ಕೆಲವೊಂದು ನಿರ್ದಿಷ್ಟ ಆಹಾರ ಪದಾರ್ಥಗಳು, ಅಂದ್ರೆ ಈಗ
ಹೋಟೆಲ್ಗಳಲ್ಲಿ ಹೆಚ್ಚು ಬಳಕೆ ಆಗುವಂತಹ ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಈ ರೀತಿಯಾದ ಪದಾರ್ಥಗಳ GST ದರ ಕಡಿಮೆ ಆದಂತ ಸಂದರ್ಭದಲ್ಲಿ ಸಹಜವಾಗಿ ತಿಂಡಿ ತಿನಿಸುಗಳ ಬೆಲೆ ಕಡಿಮೆ ಆಗ್ಬೇಕಾಗಿದೆ. ಇದನ್ನೇ ಈಗ ಗ್ರಾಹಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಹೋಟೆಲ್ ಮಾಲೀಕರು ಕೊಡ್ತಾರಂತಹ ಸ್ಪಷ್ಟನೆ ಬೇರೆ ರೀತಿಯಾಗಿದೆ. ಅಂತ ಹೇಳಿದ್ರೆ GST ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದರೆ ಇದರ ಒಂದು ಲಾಭವನ್ನ ಗ್ರಾಹಕರಿಗೆ ಕೊಟ್ಬಿಟ್ರೆ ನಮಗೆ ನಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ತೀವಿ, ನಮ್ಮ ಹೋಟೆಲ್ಗಳು ಬಾಡಿಗೆಯಲ್ಲಿ ನಡೆಸ್ತಾ ಇರ್ತೀವಿ, ಬಾಡಿಗೆ ದರ ಜಾಸ್ತಿ ಇದೆ, LPG ಗ್ಯಾಸ್ ದರ ಜಾಸ್ತಿ ಇದೆ, ಅದರ ಮೇಲೆ ಕೂಡ ನಾವು ಟ್ಯಾಕ್ಸ್ ಪೇ ಮಾಡ್ತಾ ಇರ್ತೀವಿ. ಕಮರ್ಷಿಯಲ್ ಟ್ಯಾಕ್ಸ್ ವಿಭಾಗದಲ್ಲಿ ನಾವು ಹೆಚ್ಚು ಪಾವತಿ ಮಾಡ್ತಾ ಇರೋದ್ರಿಂದ ಸೊ ಈಗ ಏನಾದ್ರೂ ನಾವು ಬೆಲೆ ಇಳಿಕೆ ಮಾಡ್ಬಿಟ್ರೆ ನಮಗೆ ನಷ್ಟ ಆಗುತ್ತೆ. ಹೌದು, ಗ್ರಾಹಕರಿಗೆ ಇದರಲ್ಲಿ ಲಾಭ ಇದೆ, ನಾವು ಗ್ರಾಹಕರಿಗೆ ಲಾಭ ಕೊಡೋಕೆ ಹೋದ್ರೆ ಮತ್ತೆ ನಮಗೆ ಇದು ಹೊರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೋಟೆಲ್ ಮಾಲೀಕರು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನ ಗ್ರಾಹಕರು ಒಪ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಈಗ ಆಹಾರ ಪದಾರ್ಥಗಳನ್ನ ಜಾಸ್ತಿ ಮಾಡಿದಂತ ಸಂದರ್ಭದಲ್ಲಿ ಏಕಾಏಕಿ ನೀವು ತಿಂಡಿ ತಿನಿಸುಗಳನ್ನ ಜಾಸ್ತಿ ಮಾಡ್ಬಿಡ್ತೀರಾ. ಸೊ ಈಗ ಬೆಲೆ ಇಳಿಕೆ ಆಗಿದೆ, ಸೊ ಹಾಗಾಗಿ ಕಡಿಮೆ ಮಾಡ್ಬೇಕಲ್ಲ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ರೀತಿಯಲ್ಲಿ ಪ್ರಶ್ನೆ ಕೊಡ್ತಾ ಇರುವಂತದ್ದು ಏನಂತಂದ್ರೆ ಹೋಟೆಲ್ ಮಾಲೀಕರು ನಮಗೆ ಇನ್ನು ಕಂಪ್ಲೀಟ್ ಲಿಸ್ಟ್ ಕೊಟ್ಟಿಲ್ಲ ನಮಗೆ, ಅಂದ್ರೆ ಯಾವ್ಯಾವ ಪದಾರ್ಥಗಳ ಬೆಲೆ ಎಷ್ಟು ಕಮ್ಮಿ ಆಗಿದೆ ಅನ್ನೋದ್ರ ಬಗ್ಗೆ ನಮಗೆ ಸರಬರಾಜು ಮಾಡುವಂತಹ ಒಂದು ವೆಂಡರ್ಸ್ ಏನಿದ್ದಾರೆ ಅವರು ನಮಗೆ ಲಿಸ್ಟ್ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಏನು ನಾವು ಮಾತುಕತೆ ಮಾಡ್ತಾ ಇದೀವಿ, ಇನ್ನು ಚರ್ಚೆ ಮಾಡ್ಬೇಕಾಗುತ್ತೆ, ನಮ್ಮ ಸಂಘ ಸಂಸ್ಥೆಗಳಲ್ಲಿ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಇದಾದ ನಂತರ ನಾವು ಕೆಲವೊಂದು ನಿರ್ದಿಷ್ಟ ವಸ್ತುಗಳ ಅಥವಾ ತಿಂಡಿ ತಿನಿಸುಗಳ ಬೆಲೆನ ಇಳಿಕೆ ಮಾಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ನಾವು ನಿರ್ಧಾರ ಮಾಡ್ತಾ ಇದೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ ರಾಹುಲ್. ಆದ್ರೆ ಸ್ಪಷ್ಟವಾಗಿ ಕಡಿಮೆ ಆಗತ್ತಾ ಆಗಲ್ವ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ರಾಹುಲ್. ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.